ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ವಿಡಿಯೋ ಅಫಿಷಿಯಲ್ ಆಗಿ ಒಂದು ರಿವ್ಯೂನೇ ಇರ್ತೈತಿ. ಭಾಳ ಹಳೆ ಫಿಲ್ಮ್ ಐತಿ, ಅವಾಗ ನಾನು ರಿವ್ಯೂ ಮಾಡ್ತಿದ್ದಿಲ್ಲ, ಆದರೆ ಅದು ಫಿಲ್ಮ್ ನೋಡಿದ್ದೆ ನಾ ಇವತ್ತು ಮಾತಾಡತ್ತೀನಿ ಸಪ್ತಸಾಗರದ ಆಚೆ ಎಲ್ಲೂ ಸೈಡ್ ಎ ಮತ್ತು ಸೈಡ್ ಬಿ ಬಗ್ಗೆ. ಅದು 2023 ಒಳಗೆ ರಿಲೀಸ್ ಆಗಿತ್ತು. ಅವಾಗ ನಾನು ನೋಡಿದ್ದೆ, ಆದರೆ ಅವಾಗ ಇದು ಚಾನಲ್ ಇದ್ದಿದ್ದಿಲ್ಲ. ಸೊ ಅವಾಗ ಅದು ರಿವ್ಯೂ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಈಗ ಒಂದು ಸ್ವಲ್ಪ 1.5 ವರ್ಷ ಆಗಿತ್ತು ಫಿಲ್ಮ್ ನೋಡಿ. ಅದ್ರ ಬಗ್ಗೆ ಮತ್ತು 1.5 ವರ್ಷ ಆಗಿ ನನ್ನ ಫೀಲಿಂಗ್ಸು ಸ್ವಲ್ಪ ಸೇಮ್ ಇರ್ತೈತೋ, ಏನು ಚೇಂಜ್ ಆಗಿತ್ತು, ಇಮೋಷನ್ಸ್ ಇನ್ನೂ ಮಟ್ಟ ಹಿಟ್ ಹಾಕವು ಇನ್ನಿಲ್ಲೋ, ಅದ್ರ ಬಗ್ಗೆ ನಾವು ಇವತ್ತು ಮಾತಾಡೋದಂತ. ಸೊ ಬರ್ರಿ, ಇವತ್ತು ನೋಡಿ ಒಂದು ಸ್ವಲ್ಪ ದೊಡ್ಡದು ಆಗ್ಬೋದು. ಇದಕ್ಕಪ್ಪ ಅಂತಂದ್ರೆ ಈ ಫಿಲ್ಮ್ದ ಒಂದು ಸ್ವಲ್ಪ ಭಾಳ ಸೀರಿಯಸ್ ಐತಿ ಫಿಲ್ಮ್, ಅದಕ್ಕೆ ಒಂದು ಸ್ವಲ್ಪ ದೊಡ್ಡದು ಆಗ್ಬೋದು ಅಂತ ಅನ್ಕೋತೀನಿ ನಾನು. ಸೌಂದೈತನ ಭಾಳ ಚಲೋ. ಸೊ ನೋಡ್ರಿ, ಸಪ್ತಸಾಗರದ ಚೆಲ್ಲು ಸೈಡ್ ಎ ಸೈಡ್ ಬಿ, ಸ್ಟಾರಿಂಗ್ ರಕ್ಷಿತ್ ಶೆಟ್ಟಿ, ರುಕ್ಮಿಣಿ ವಸಂತ್, ಡೈರೆಕ್ಟೆಡ್ ಬೈ ಹೇಮಂತ್ ರಾವ್. ಸೊ ನನಗನ್ಸೋ ಮಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರಿ ಇನ್ ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ಈಗಿನ ಟೈಮ್ದಾಗ ಏನು ಲವ್ ಸ್ಟೋರಿಗಳು ಬರಾಕತ್ತಲ್ಲ, ಲವ್ ಸ್ಟೋರಿ ಹೆಸರಿಗೆ ಅರ್ಧ ಬಟ್ಟೆ ಹಾಕ್ಕೊಂಡು ಬತ್ಲೆ ನಿಂತು ಅವ್ರ ಜೊತೆ ರೊಮ್ಯಾನ್ಸ್ ಮಾಡೋದು, ಅದು ಲವ್ ಸ್ಟೋರಿ ಅಲ್ಲ. ಪ್ಯೂರ್ ಲವ್ ಸ್ಟೋರಿ ಅಂದರೆ ಈ ಫಿಲ್ಮ್ ನೋಡ್ಬೇಕು ನೀವು. ಇದಕ್ಕಪ್ಪ ಅಂತಂದ್ರೆ ಈ ಫಿಲ್ಮ್ದಾಗ ಇಮೋಷನ್ಸ್ ಇನ್ನೂ ಮಟ್ಟ ಹಿಟ್ ಹಾಕವು, 1ನೇ ಪಾಯಿಂಟ್. ಮತ್ತು ಈ ಫಿಲ್ಮ್ದಾಗ ಮ್ಯೂಸಿಕ್ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಮ್ಯೂಸಿಕ್. ಚರಣ್ ರಾಜ್ ಅವ್ರು ಏನು ಮ್ಯೂಸಿಕ್ ಕೊಟ್ಟಲ್ಲ, ಅದು ಆಗ ಕಟ್ ಟು ಕಟ್ ನೆಕ್ಸ್ಟ್ ಭೀಮಾ ಫಿಲ್ಮ್ ಮ್ಯೂಸಿಕ್ ಕೊಟ್ಟರು ಅವರು. ಏನು ಚೇಂಜ್ ಅನ್ಕೋತೀನಿ, ಒಂದು ಲವ್ ಸ್ಟೋರಿ, ಒಂದು ಎ ರೇಟೆಡ್ ಫಿಲ್ಮ, ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಅವ್ರದ್ದು ಮ್ಯೂಸಿಕ್. ಮತ್ತು ಹೇಮಂತ್ ರಾವ್ ಅವ್ರದ್ದು ಡೈರೆಕ್ಷನ್, ಬ್ಲೂ ಈಸ್ ಈಕ್ವಲ್ ಟು ವಾಟರ್, ರೆಡ್ ಈಕ್ವಲ್ ಟು ಬ್ಲಡ್ ಅಂತ ಹೇಳಿ ಏನು ಫಿಲ್ಮ್ದಾಗ ಐತಲ್ಲ, ಡಿಸ್ಕ್ರೈಬ್ ಮಾಡೋಕ್ಕಾಗಿಲ್ಲ ಫಿಲ್ಮ್ ಏನೈತೆ ಅಂತ ಹೇಳಿ. ಮತ್ತು ಈ ಫಿಲ್ಮ್ದು ಸಿನಿಮಾಟೋಗ್ರಫಿ ಹೇಳ್ತೀನಿ, ಅದು ಹೊಲಿಗೆ ಹಾಕೋದು ಏನೋ ಟ್ರೇಲರ್ದಾಗ ತೋರಿಸಲ್ಲ, ಅದು ಕರೆಗೂ ಫಿಲ್ಮ್ದಾಗ ಒಂದು ಮೀನಿಂಗ್ ಕೊಡ್ತೈತಿ. ಸುಮ್ಮನೆ ತೋರಿಸಿರೋದು ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ತೋರಿಸಿಲ್ಲ ಟ್ರೇಲರ್ದಾಗ, ಅದೊಂದು ಮೀನಿಂಗ್ ಕೊಟ್ಟೈತಿ ಫಿಲ್ಮ್ ಒಳಗೆ. ರೆಡ್ ಕಲರ್ದು ಏನು ಬ್ಲಡ್ ಇರ್ತೈತಲ್ಲ, ಅದು ರೆಡ್ ಕಲರ್ದು ಏನು ಹಗ್ಗ ಇರ್ತೈತಲ್ಲ, ದಾರ ಏನು ಇರ್ತಲ್ಲ ಅದ್ರದ್ದು ಬ್ಲಡ್, ಮತ್ತು ಬ್ಲೂ ಕಲರ್ದು ಅದು ವಾಟರ್ ಅಂಥೇಳಿ ಫಿಲ್ಮ್ದಾಗ ಅದನ್ನು ಪ್ರೂವ್ ಮಾಡ್ತಾರೆ. ಮತ್ತು ಇನ್ನೊಂದು ನಿಮಗೆ ಹೇಳ್ಬೇಕು, ನಾನು ಈ ಫಿಲ್ಮಿಗೆ ನಾನು ಇಮೋಷ್ನಲ್ ಆಗಿ ಎದಕ್ಕೆ ಕನೆಕ್ಟ್ ಆಗಿನಪ್ಪ ಅಂತಂದ್ರೆ ಈ ಫಿಲ್ಮ್ದ ಲವ್ ಸ್ಟೋರಿ ಹೇಳ್ತೀನಿ. ಶ್ರೀಮಂತರ ಮಂದಿ ಲವ್ ಸ್ಟೋರಿ ನಮಗೆ ಹತ್ತಂಗಿಲ್ಲ, ನಮ್ಮ ಮಿಡಲ್ ಕ್ಲಾಸ್ ಮಂದಿದೆ ಲವ್ ಸ್ಟೋರಿ ನಮಗೆ ಜಲ್ದಿ ಹತ್ತು ಬಿಡ್ತದೆ. ಅದಕ್ಕೆ ಒಂದು ಸ್ವಲ್ಪ ಇದು ನನಗೆ ಇಮೋಷ್ನಲಿ ಜಾಸ್ತಿ ಫೀಲ್ ಆಯ್ತದೆ. ಸೊ ಜೈಲಾಗಿಂದ ಏನು ಸೀಕ್ವೆನ್ಸ್ ಐತಲ್ಲ, ಅದು ನನಗೆ ಭಾಳ ಇಷ್ಟ ಆಯ್ತು. ಎದಕ್ಕಪ್ಪ ಅಂತಂದ್ರೆ ಒನ್ ಟೈಪ್ ಆಫ್ ಸರ್ವೈವಲ್ ಐತದು. ರಕ್ಷಿತ್ ಶೆಟ್ಟಿದು ಏನು ಕ್ಯಾರೆಕ್ಟರ್ ಐತಲ್ಲ, ಅದೊಂದು ರೊಕ್ಕದ ಸಂಬಂಧ ಜೈಲಿಗೆ ಹೋಗ್ತಾರೆ ಅವ್ರು. ಸೊ ಅದನ್ನೂ ಭಾರಿ ಇಷ್ಟ ಆಯ್ತು. ಮತ್ತು ಜೈಲ್ದಾಗಿಂದ ಏನು ಕ್ಯಾರೆಕ್ಟರ್ಸ್ ಬಿಲ್ಡ್ ಮಾಡ್ಯಾರಲ್ಲ ಹೇಮಂತ್ ರಾವ್ ಅವರು, ಬೆಂಕಿ ಅಂದ್ರೆ ಬೆಂಕಿ. ಗೋಪಾಲಕೃಷ್ಣ ದೇಶಪಾಂಡೆ ಅವ್ರ ಸರ್ದು ಆ್ಯಕ್ಟಿಂಗ್, ಮತ್ತು ರಮೇಶ್ ಇಂದ್ರ ಸರ್ದು ಆ್ಯಕ್ಟಿಂಗ್. ಅವರು ರಮೇಶ್ ಇಂದ್ರ ಸರ್ ಅವ್ರ ಮ್ಯಾಗ ಎಷ್ಟು ಭಾರಿ ನಂಬಿಕೆ ಬಂದಿತ್ತೆ. ಆಮೇಲೆ ಒಂದು ಟ್ವಿಸ್ಟ್ ಬಂದಿತ್ತೆ, ಅದು ಹೇಳೋಕ್ಕೆ ಬರೋಂಗಿಲ್ಲ, ಅಷ್ಟು ಭಾರಿ ಇತ್ತದು. ಆ್ಯಂಡ್ ಆಬ್ವಿಯಸ್ಲಿ ರಕ್ಷಿತ್ ಶೆಟ್ಟಿ ಆನ್ ಟಾಪ್. ಈ ಮನುಷ್ಯ ಬರೀ ಆ್ಯಕ್ಟಿಂಗ್ ಮಾಡೋಕ್ಕೆ ಹುಟ್ಟ ಅನ್ಸಕತ್ತೈತಿ, ಹೊತ್ತಾಗಿನ ಹೊರಬರೋಣನೇ ಆ್ಯಕ್ಟಿಂಗ್ ಮಾಡಕತ್ತಾನ ಅನ್ಸೈತಿ, ಇಷ್ಟು ಭಾರಿ ಆ್ಯಕ್ಟಿಂಗ್. ಮತ್ತು ಇವನ ಮುಖ ನೋಡಿದ್ರೆ ಪಾಪ ಅನ್ಸದ. ಮಿಡಲ್ ಕ್ಲಾಸ್ ಮನುಷ್ಯ ಅದನ, ತಿನ್ನಕ್ಕೆ ಉಣ್ಣಕ್ಕೆ ಗತಿ ಇಲ್ಲ, ಆದರೂ ಪ್ರೀತಿ ಮಾಡ್ತಾನೆ, ಆಕಿ ಅವ್ನ ಹುಡುಗಿಗೆ ಸಾಕ್ತಾನಿವ ಅಂತೇಳಿ ಒಂದು ನಂಬಿಕೆ ಬರ್ತೈತೆ ಫಿಲ್ಮ್ ನೋಡಿ. ಅದು ನನಗೆ ಭಾಳ ಇಷ್ಟ ಆಯಿತು. ಸೊ ಈ ಫಿಲ್ಮನ್ನು ನಿನ್ನೆ ರಾತ್ರಿ ಮತ್ತೆ ನೋಡಿದೆ. ಒಂದು ಮಾತು ಹೇಳ್ತೀನಿ, ಈ ಫಿಲ್ಮ ಇನ್ನೂ ಮಟ್ಟನೂ ಜಸ್ಟಿಫೈ ಆಕೈತಿ. ನಾ ಏನು ತಮ್ಮನೇನು ಹಾಕಿಲ್ಲ, ಇಮೋಷನ್ಸ್ ರಿಯಲ್ ಆಗಿ ಹಿಟ್ ಹಾಕವು. ಮತ್ತು ಇನ್ನೊಂದು ಹೇಳ್ತೀನಿ, ನೀವಿನ್ನ 10 ವರ್ಷ ಬಿಟ್ಟು ನೋಡ್ರಿ, ಈ ಫಿಲ್ಮ ರಿಲೆವೆಂಟ್ ಆಗಿರ್ತೈತಿ. ಸೇಮ್ ಇಮೋಷನ್ಸ್ ನಿಮಗೆ ಅವಾಗೂ ಹಿಟ್ ಆಕೈತಿ, ಸೇಮ್ ಇಮೋಷನ್ಸ್ ನಿಮಗೆ ಈ ಸದ್ದು ಹಿಟ್ ಆಗಿರ್ತೈತಿ. ಹಂಗೈತಿ ಇದು ಫಿಲ್ಮ. ನಾ ಈ ಫಿಲ್ಮಿಗೆ ರೇಟಿಂಗ್ ಕೊಡೋಕೆ ಹೋಗಿಲ್ಲ. ಎದಕ್ಕಪ್ಪ ಅಂತಂದ್ರೆ ಇದು ಬೇರೆ ಕಡೆನೇ ಐತಿ ಫಿಲ್ಮ್. ನನಗೆ ಪರ್ಸ್ನಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಅನ್ನಿಸ್ತೈತಿ ಇದು. ಲವ್ ಸ್ಟೋರಿ ಮ್ಯಾಗ ಮಾಡಿದ್ದ ಬೆಂಕ್ ಅಂದ್ರೆ ಬೆಂಕ್. ಸೊ ಇಷ್ಟೇ. ನಿಮಗೇನಾರ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಜಲ್ದಿ ಹೋಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ದಾಗ ಹೊಸಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಫಿಲ್ಮ್ ಪ್ಲೀಸ್ ಹೋಗಿ ನೋಡಿರಿ. ಅಮೆಝಾನ್ ಪ್ರೈಮ್ ವಿಡಿಯೋದಾಗ 2 ಪಾರ್ಟ್ ಸ್ಟ್ರೀಮ್ ಆಗತ್ತಾವು, ಪ್ಲೀಸ್ ಹೋಗಿ ನೋಡಿರಿ. ಪೀಸ್ ಔಟ್.